ಹಾಯ್ ಫ್ರೆಂಡ್ಸ್, ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಬ್ಲ್ಯಾಕ್ ಹೆಡ್ಸ್ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ನ್ಯಾಚುರಲ್ ಹೌದು, ಮತ್ತು ಇದನ್ನು ಡೈಲಿ ಹಚ್ಚಿದ್ರು ಕೂಡ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆಮೇಲೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಇದು ಯಾವ ಸ್ಕಿನ್ನರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಅರಿಶಿನ ಸ್ವಲ್ಪ ಏನಾದರೂ ಕೆಲವರು ಸ್ಕಿನ್ಗೆ ಆಗಬಾರ್ದೇ ಇದ್ದರೆ, ಕೆಲವ್ರು ಹಚ್ಕೊಂಡ್ರೆ ಕೆಲವರು ಬರಲ್ಲ ನಮಗೆ ಅಂತ ಹೇಳ್ತಿರ್ತಾರೆ, ನಾನು ಕೇಳಿದ್ದೀನಿ. ಸೊ ಹಂಗಾಗಿ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡಿಬಿಟ್ಟು ಟೊಮೊಟೊ ಸಕ್ಕರೆ ಎರಡೂ ಕೂಡ ಯೂಸ್ ಮಾಡ್ಬೋದು. ಬಟ್ ಅರಿಶಿನ ಹಾಕ್ಬಿಟ್ಟು ಸ್ಕಿನ್ ಕೂಡ ಕ್ಲಿಯರಾಗಿ ಅನಿಸುತ್ತೆ, ತುಂಬ ವೈಟಾಗಿ ಅನಿಸುತ್ತೆ, ತುಂಬ ಗ್ಲೋ ಕೊಡುತ್ತೆ. ಸೊ ಹಂಗಾಗಿಬಿಟ್ಟು ನಾನು ಅರಿಶಿನ ಕೂಡ ಯೂಸ್ ಮಾಡಿದ್ದೀನಿ. ನೋಡಿ, ತುಂಬ ಹಣ್ಣಾಗಿರೋ ಒಂದು ಟೊಮೊಟೊ ತೊಗೊಂಡ್ರೆ ಈ ಥರ ಸ್ಪೂನಿಂದ ಆ ಥರ ಪ್ರೆಸ್ ಅವಶ್ಯಕತೆ ಬರೋದಿಲ್ಲ. ಬಟ್ ನನ್ನ ಮನೆಯಲ್ಲಿ ಅಷ್ಟೊಂದು ಹಣ್ಣಾಗಿ ತುಂಬ ಓವರಾಗಿ ಹಣ್ಣಾಗಿರ್ತಕ್ಕಂಥ ಟೊಮೊಟೊ ಸಿಗದೇ ಇರೋದಕ್ಕೆ ನಾನು ಸ್ವಲ್ಪ ಹಣ್ಣಾಗಿರೋದನ್ನ ತೊಗೊಂಡಿದ್ದೀನಿ. ಹಂಗಾಗಿ ಆ ಥರ ಸ್ಪೂನ್ ತೊಗೊಂಡು ನಾನು ಸ್ವಲ್ಪ ಇದು ಮಾಡಿದೆ. ಯಾಕಂದರೆ ಸಕ್ಕರೆ ಹಾಕಬೇಕಲ್ವ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದು ಸ್ವಲ್ಪ ಕರ್ಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಒಂದು 2 ಮಿನಿಟ್ಸ್ ಆ ಥರ ಇಟ್ಬಿಟ್ರೆ ಸಾಕು, ಅದು ಕರ್ಗೋಗ್ಬಿಡುತ್ತೆ. ಬ್ಲ್ಯಾಕ್ ಹೆಡ್ಸ್ ಅಂತಕ್ಕಂಥದ್ದು ಬೇಗ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಬೇರೆ ಯಾವುದೇ ಹೊರಗಡೆ ತಂದಿರ್ತಕ್ಕಂಥ ಕೆಲವು ಕ್ರೀಮ್ಗಳು ಅದೆಲ್ಲ ಹಚ್ಚೋ ಅವಶ್ಯಕತೆಯೇ ಇಲ್ಲ. ಕೆಲವ್ರು ಹಚ್ಚಿದ್ರು ಕೂಡ ಹೋಗಲ್ಲ ಅಂತ ಹೇಳೋದನ್ನು ಕೂಡ ಕೇಳಿದ್ದೀನಿ. ಕೆಲವ್ರು ಹಚ್ಚಿದ್ರು ಕೂಡ ಅದು ಹೋಗುತ್ತೆ, ಮತ್ತು ಇನ್ನೂ ಬೇರೆ ಪ್ರಾಬ್ಲಮ್ ಆಗುತ್ತೆ, ಇಚ್ಚಿಂಗು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಇದಾದರೆ ನ್ಯಾಚುರಲ್ ಹೌದು, ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಇರೋದಿಲ್ಲ. ಯಾಕಂದರೆ ನಾವು ಹೊಟ್ಟೆ ತಿಂತೀವಲ್ವ, ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ. ಸೊ ನಾವು ಡೈಲಿ ಮನೆಯಲ್ಲಿ ಸಾಂಬಾರು ಪದಾರ್ಥಗಳಿಗೆಲ್ಲ ಇದು ಯೂಸ್ ಮಾಡ್ತಿರ್ತೀವಿ. ಟೀ ಕಾಫಿ ಜೊತೆ ಸಕ್ಕರೆ ಕೂಡ ಯೂಸ್ ಮಾಡ್ತಿರ್ತೀವಿ. ಸೊ ಇದು 100% ನ್ಯಾಚುರಲ್ ಹೌದು. ಎಲ್ಲ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದರಿಂದ ಬ್ಲ್ಯಾಕ್ ಹೆಡ್ಸ್ ತುಂಬ ಬೇಗ ರಿಮೂವ್ ಆಗುತ್ತೆ. ಈ ಥರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೋಡಿ ಬಿಟ್ಬಿಟ್ಟು ನಾನೀಗ ಮುಖವನ್ನು ತೊಳ್ಕೊಂಡು ಬಂದಿದ್ದೀನಿ. ತೊಳ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತಿರೋದು ಅದು ತೊಳ್ಕೊಂಡು ನಾನೀಗ ಅದನ್ನ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಆ ಥರ ನಾನು ಟೊಮೊಟೊನೇ ತೊಗೊಂಡು ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಆ್ಯಕ್ಚುಲಿ ಇದೇ ಥರನೇ ಹಚ್ಕೋಬೇಕು. ನಿಮ್ಗೆ ಆ ಥರ ಆಗಿಲ್ಲ ಅಂದರೆ ರಸ ಬೇಕಾದ್ರೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಹಿಂಡ್ಕೊಂಡು ಬೇಕಾದ್ರೆ ಆ ಥರ ಕೂಡ ಹಚ್ಕೊಳ್ಳಿ. ಒಂದು ಕಾಟನ್ ತೊಗೊಂಡು ಅದರಿಂದ ಬೇಕಾದ್ರೆ ಹಚ್ಕೊಳ್ಳಿ. ಈ ಥರ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಂತ ನಾನು ಈ ಥರ ಹಚ್ಕೊಳ್ತಾ ಇದ್ದೀನಿ. ಆ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಅಂದರೆ 100% ನ್ಯಾಚುರಲ್ ಆಗಿರೋದ್ರಿಂದ ಬೇರೆದೆಲ್ಲ ಸ್ವಲ್ಪ ಲೇಟಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಟಿಪ್ಸ್ ಬಂದುಬಿಟ್ಟು ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ನೀವು ಒಂದು ಸರಿ ಹಚ್ಕೊಳ್ಬೇಕಾದ್ರೆ ನೋಡಿ, ಆಲ್ರೆಡಿ ಸ್ಕಿನ್ನಿದು ಶೈನಿಂಗೇ ಬೇರೆ ಅನಿಸುತ್ತೆ. ಸೊ ಹಂಗಾಗಿ ನೀವು ಅದನ್ನು ಡೈಲಿ ಯೂಸ್ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ನೀವೇನಾದರೂ ಡೈಲಿ ಯೂಸ್ ಮಾಡಿದ್ರೆ 1 ವಾರದಲ್ಲೇ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಜಾಸ್ತಿ ಮೂಗಿನ ಮೇಲೆ, ಮೂಗ ಪಕ್ಕದಲ್ಲಿ ಆ ಥರ ಎಲ್ಲ ತುಂಬ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಕಾಣಿಸ್ತಿರುತ್ತೆ. ಸೊ ಹಂಗಾಗಿ ಇದನ್ನು ಫಾಲೋ ಮಾಡಿ. 100% ರಿಸಲ್ಟ್ ಹೌದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಬರೋದಿಲ್ಲ. ಮತ್ತು ಇದ್ರ ಜೊತೆಗೆ ಬ್ಲ್ಯಾಕ್ ಹೆಡ್ಸ್ ಅಷ್ಟೇ ಅಲ್ಲ, ಸ್ಕಿನ್ ಕೂಡ ವೈಟಾಗಿ ಕಾಣಿಸುತ್ತೆ, ಶೈನಿಂಗ್ ಬರುತ್ತೆ, ಮತ್ತು ಸಾಫ್ಟ್ ಅನಿಸುತ್ತೆ. ತುಂಬ ಸಾಫ್ಟ್ ಅಂದರೆ ಈಗಲೇ ನೋಡಿರಿ ನೀವು ಬೇಕಾದರೆ ರಿಸಲ್ಟನ್ನು. ನಾನು ಆಗಾಗ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ನಾನು ಬರೀ ಬ್ಲ್ಯಾಕ್ ಹೆಡ್ಸ್ಗೆ ಅಷ್ಟೇ ಅಲ್ಲ, ಸ್ವಲ್ಪ ಸ್ಕಿನ್ನು ಟ್ಯಾನ್ ಆದಾಗಲೂ ಕೂಡ ನಾನು ಇದು ಯೂಸ್ ಮಾಡ್ತಿರ್ತೀನಿ. ಯಾಕಂದರೆ ಇಲ್ಲಿ ಅರಿಶಿನ ಹಾಕಿರೋದ್ರಿಂದ ನಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಗ್ಲೋ ಕೊಡುತ್ತೆ, ತುಂಬ ನ್ಯಾಚುರಲ್ ಕೂಡ ಹೌದು. ಡೈಲಿ ಯೂಸ್ ಮಾಡೋದು ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ಯೂಸ್ ಮಾಡ್ಬೋದು. ನೋಡಿ, ತುಂಬ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೋಬೇಕು. ಒಂದು 2-3 ಸೆಕೆಂಡಷ್ಟು, ಇಲ್ಲ ಸ್ವಲ್ಪ ಜಾಸ್ತಿ. ಇದೇನು ಅದರಲ್ಲೆಲ್ಲ ಸಕ್ಕರೆ ಚೆನ್ನಾಗಿ ಕರಗಿರಬೇಕು, ಹಾಗಾದರೆ ಮಾತ್ರ ಮಸಾಜ್ ಮಾಡಿಕೊಂಡಾಗ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಇದಾಗೋದಿಲ್ಲ. ಯಾಕಂದರೆ ನಮ್ಮ ಸ್ಕಿನ್ ಸ್ವಲ್ಪ ಸ್ಮೂತ್ ಅಲ್ವಾ, ಮುಖದ ಮೇಲೆ ಸ್ಕಿನ್ನು. ಸೊ ಹಂಗಾಗಿ ಸಕ್ಕರೆ ಏನಾದರೂ ಆ ಥರ ಇದ್ದರೆ ತೆರ್ಕೊಳ್ಳುತ್ತಲ್ಲ. ಸೊ ಹಂಗಾಗಿ ಹೇಳ್ತಿರೋದು, ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಬೇಕು. ನೋಡಿರಿ, ಆ ಥರ ಮಸಾಜ್ ಆ ಥರ ಕರಗಿದಾಗ ಬೇಕಾದ್ರೆ ನೀವು 5 ನಿಮಿಷ ಮಸಾಜ್ ಮಾಡಿಕೊಂಡ್ರು ಕೂಡ ಏನೂ ತೊಂದರೆ ಆಗೋದಿಲ್ಲ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಆ ಥರ ಹಚ್ಕೊಂಡು ಒಂದು 5 ನಿಮಿಷ ಇಲ್ಲ 10 ನಿಮಿಷವರೆಗೂ ಅದು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ಒಣಗಿದ್ರಾಗಲೇ ನಮಗೆ ಒಳ್ಳೆ ರಿಸಲ್ಟ್ ಕೊಡೋದು. ಹಚ್ಕೊಂಡ ತಕ್ಷಣ ಮತ್ತೆ ಮುಖ ತೊಳ್ಕೊಬಾರ್ದು. ನೋಡಿರಿ, ಒಣಗಿದೆ ಸ್ವಲ್ಪ. ನೋಡಿ ಆ ಥರ ಮುಟ್ಟಿ ನೋಡ್ಕೊಂಡ್ರೆ ಸ್ವಲ್ಪ ಅಂಟು ಅನಿಸುತ್ತೆ, ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ವ. ಸೊ ಹಂಗಾಗಿ ಅದು ಅಂಟು ಅನಿಸುತ್ತೆ ಅಷ್ಟೇ ಹೊರತಾಗಿ ಅದೇನು ನಾನು ಸ್ವಲ್ಪ ಒಣಗಿದ್ದು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಎಷ್ಟು ಅಂದರೆ ಒಣಗಿದ್ರೆ ಒಂಥರ ಮಿಂಚುತ್ತೆ. ಸೊ ಒಣಗಿದೆ ನೋಡಿರಿ, ನಾನು ಮುಖ ಕೂಡ ತೊಳ್ಕೊಂಡು ಬಂದಿದ್ದೀನಿ. ನೋಡಿರಿ, ಮುಖ ಎಷ್ಟು ಚೆನ್ನಾಗಿ ಯಾವುದೇ ರೀತಿ ಮೇಕಪ್ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ
ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ನಮ್ಮ ಸ್ಕಿನ್ನು ವೈಟ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಯೂಸ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ಆಲ್ರೆಡಿ ಕೆಲವರು ಟ್ರೈ ಮಾಡಿರ್ತೀರ, ಟ್ರೈ ಮಾಡದೇ ಇರೋರು ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನೋಡಿ. ಸ್ಕಿನ್ ಎಷ್ಟು ಕ್ಲಿಯರ್ ಅನಿಸುತ್ತೆ ನೋಡಿ. ನಾನು ಟ್ರೈ ಮಾಡ್ತಾಯಿದ್ದೀನಿ, ನೀವು ನೋಡಿ ಮೂಗಿನ ಮೇಲೆಲ್ಲ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಆ ಕಡೆ ಅಲ್ಲಿ ಜಾಸ್ತಿ ಅಲ್ವಾ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದಾಗೋದು ಆ ಥರ ಎಲ್ಲ ನೋಡಿ. ಅಲ್ಲೆಲ್ಲ ನನಗೆ ಎಷ್ಟು ನೈಸ್ ಅನಿಸುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಆಗಿದೆ. ಅಂದರೆ ಬ್ಲ್ಯಾಕ್ ಹೆಡ್ಸು ನನಗೆ ಸ್ವಲ್ಪ ಇದ್ದಿದ್ದು, ಸ್ವಲ್ಪ ಹಂಗಾಗಿ ಜಾಸ್ತಿ ಇದ್ದರೂ ಕೂಡ ಡೈಲಿ ಯೂಸ್ ಮಾಡಿ, ಸ್ವಲ್ಪ ಇರೋರು ವಾರದಲ್ಲಿ 2ರಿಂದ 3 ಸಾರಿ ಯೂಸ್ ಮಾಡಿದ್ರು ಕೂಡ ಕ್ಲಿಯರ್ ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಧೈರ್ಯವಾಗಿ ಯೂಸ್ ಮಾಡ್ಬೋದು. ಸ್ಕಿನ್ ಅಂತೂ ಗ್ಲೋ ಕೊಡುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ಗೆ ಅಷ್ಟೇ ಇದರಷ್ಟೇ ಯೂಸ್ ಮಾಡೋದಿಲ್ಲ, ನಿಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ. ಇದ್ರ ಜೊತೆಗೆ ನೀವು ವೈಟ್ ಆಗಬೇಕಂದ್ರೆ ಸ್ವಲ್ಪ 1 ಡ್ರಾಪಷ್ಟು ಜೇನುತುಪ್ಪ ಕೂಡ ಹಾಕ್ಕೋಬೋದು, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೇನುತುಪ್ಪದಿಂದ. ನಾನಿಲ್ಲಿ ಜೇನುತುಪ್ಪನ ಯೂಸ್ ಮಾಡಿಲ್ಲ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಏನಾದರೂ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ನಂದಾದೀಪ ಚಾನಲ್ನ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಕೂಡ ಕೆಲವು ಗೊತ್ತಿಲ್ಲದೆ ಇರೋರು ಕೂಡ ಗೊತ್ತಾಗಲಿ ನೋಡಿ. ನನ್ನದು ಎಷ್ಟು ಸಾಫ್ಟ್ ಅನಿಸಿದೆ ನೋಡಿ. ಯಾವುದೇ ರೀತಿ ಕ್ರೀಮ್ ಯಾವುದು ಪೌಡ್ರ್ ಯಾವುದು ಅಪ್ಲೈ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಸ್ಕಿನ್ನು ಸಾಫ್ಟ್ ಅನಿಸ್ತಿದೆ. ಅದಕ್ಕೆ ನಿಮಗೆ ಗೊತ್ತಾಗಲಿ ಇದ್ರ ರಿಸಲ್ಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತಾ ತೋರಿಸ್ತಾ ಇರೋದು. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.